ನಮಸ್ಕಾರ ಬಾಂಧವರೇ. ಭೂಮಿಯನ್ನು ಅಳತೆ ಮಾಡಲಿಕ್ಕೆ ಬೇಕೇ ಬೇಕಾಗಿರ್ತಕ್ಕಂಥ ಒಂದು ಉಪಕರಣ ಅಂತಂದರೆ ಸರಪಳಿ. ಸರಪಳಿಯಲ್ಲಿ ಗುಂಟೂರು ಸರಪಳಿ ಅಂತ ಇದೆ. ಅದು 100 ಲಿಂಕ್ಸ್ ಇರುತ್ತೆ, 66 ಅಡಿ ಉದ್ದ ಇರುತ್ತೆ. ಇಂಜಿನಿಯರ್ ಸರಪಳಿ ಇರುತ್ತೆ, 100 ಲಿಂಕ್ಸ್ ಇರುತ್ತೆ, 100 ಅಡಿ ಉದ್ದ ಇರುತ್ತೆ. ರೆವಿನ್ಯೂ ಸರಪಳಿ ಅಂತ ಇರುತ್ತೆ. ಇದು ಪ್ರಸ್ತುತ ನಾವು ಉಪಯೋಗಿಸ್ತಾ ಇದ್ದೀವಿ. ಇದು 50 ಲಿಂಕ್ಸ್ ಇರುತ್ತೆ, 33 ಅಡಿ ಉದ್ದ ಇರುತ್ತೆ, 10.06 ಮೀಟರ್ ಇರುತ್ತೆ. ಸರಪಳಿಯನ್ನು ಗ್ಯಾಲ್ವನೈಸ್ಡ್ ಸ್ಟೀಲ್ ವೈರ್ನಲ್ಲಿ ತಯಾರು ಮಾಡ್ತಾರೆ. ಇದು 4 mm ಥಿಕ್ನೆಸ್ ಇರುತ್ತೆ. ಇದು ಸರಪಳಿ ಆಗಿತ್ತೆ. ಸರಪಳಿಯ ಒಂದು ಕೊಂಡಿಗೆ 20 ಸೆಂಟಿಮೀಟರ್ ಉದ್ದ ಇರುತ್ತೆ, 7.92 ಇಂಚು ಆಗುತ್ತೆ. ಇದಕ್ಕೆ ಒಂದು ಹಿತ್ತಾಳೆ ಹಿಡಿಯನ್ನು ಹಾಕಲಾಗುತ್ತೆ. ಮಧ್ಯದಲ್ಲಿ ಒಂದು ರಿವಿಟ್ ಕೊಟ್ಟಿರ್ತಾನೆ. ಹಿತ್ತಾಳೆ ಹಿಡ್ಕೊಂಡು ಅಳತೆ ಮಾಡಬಹುದಾಗಿರುತ್ತೆ. ಹಿಡಿಯಲ್ಲಿ ಮುಂದೆ ಒಂದು ಗ್ರೂ ಕೊಟ್ಟಿರ್ತಾನೆ. ಇಲ್ಲಿ ಆರೋ ಮತ್ತು ಬಾಣವನ್ನು ಸಿಗಿಸ್ಬಿಟ್ಟು ಅಳತೆ ಮಾಡಬೇಕಾಗುತ್ತೆ. ಪ್ರತಿ 5 ಲಿಂಕಿಗೆ ಒಂದು ಬ್ರಾಸ್ ರಿಂಗನ್ನು ಕೊಟ್ಟಿರ್ತಾನೆ. ಅದೇ ರೀತಿ ಪ್ರತಿ 5 ಮೀಟರ್ಗೂ ಒಂದು ಹಿತ್ತಾಳೆ ಬಿಲ್ ಕೊಟ್ಟಿರ್ತಾನೆ. ಹಾಗಾದರೆ ಟೇಪ್ ಮೂಲಕ ಅಳತೆ ಮಾಡೋದಕ್ಕೂ ಸರಪಳಿ ಮೂಲಕ ಅಳತೆ ಮಾಡೋದಕ್ಕೂ ವ್ಯತ್ಯಾಸ ಏನು ಅಂತಂದರೆ, ಇದರಲ್ಲಿ ಭಾಳ ಅನುಕೂಲ ಇದೆ. ಯಾಕೆಂತಂದರೆ ಇದು ಸ್ಟೀಲ್ನಿಂದ ಮಾಡಿರೋದ್ರಿಂದ ಎಷ್ಟೇ ಕಿತ್ತು ಎಳೆದಾಡೋದನ್ನು ಹರಿದು ಹೋಗೋದಿಲ್ಲ. ಒಂದು ವೇಳೆ ಅದು ಸ್ಥಳದಲ್ಲಿ ಏನಾದರೂ ಕಿತ್ತು ಹೋದರೆ ಅಲ್ಲೇ ರಿಪೇರಿ ಮಾಡ್ಕೋಬೋದಾಗಿದೆ. ಹಾಗೆ ಸುಲಭವಾಗಿ ಅಳತೆಗಳನ್ನ ಹೇಳ್ಬೋದಾಗಿದೆ. ಅಳತೆ ಸಮಯದಲ್ಲಿ ಸರಪಳಿಗೆ ಮಣ್ಣು ಶೇಖರಣೆ ಆಗುತ್ತೆ. ಅದೇ ರೀತಿ ಕೊಂಡಿಗಳು ಕಿತ್ತು ಬರುತ್ತವೆ, ಕೊಂಡಿಗಳು ಬೆಂಡಾಗ್ತವೆ. ಇದರಿಂದಾಗಿ ಅಳತೆಯಲ್ಲಿ ವ್ಯತ್ಯಾಸ ಆಗ್ತದೆ. ಇದಕ್ಕಾಗಿ ಪ್ರತಿ ಅಳತೆಗೂ ಮುಂಚೆ ಒಂದು ಬಾರಿ ಸರಪಳಿ ಸರಿಯಾಗಿದೆ ಅಂತ ಪರಿಶೀಲಿಸಿಕೊಂಡು ಹೋಗಬೇಕಾಗುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಯೂಟ್ಯೂಬ್, ಟ್ವಿಟರ್, ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೋಡಬಹುದು. ನಮಸ್ಕಾರ.